ನಮಸ್ಕಾರ. ನನ್ನ ಹೆಸರು ಆರೋಳಿ ವೆಂಕಟೇಶ್ ಅಂತೇಳಿ. ಕರ್ನಾಟಕ ಮಾದಿಗ ದಂಡೋರದ ಕಾನೂನು ಘಟಕದಲ್ಲಿ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಮತ್ತು BJPಯಲ್ಲಿ ಕೋಲಾರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ. ಬಂಧುಗಳೇ, ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 2.5 ವರ್ಷ ಆಗಿದೆ. ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಬಡಬಗರಿಗೆ ಎಲ್ಲ ಕಡೆ ಮೋಸ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ SC STಗಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಬೇರೆ ಧರ್ಮದವರಿಗೆ ಸ್ಕಾಲರ್ಶಿಪ್ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಮಾತುಕ ಏನಂದರೆ SC STಗಳಿಗೆ ಸ್ಕಾಲರ್ಶಿಪ್ ಮಸ್ತಾಗಿ ಬರ್ತಾ ಇದೆ, ಅವ್ರು ರಿಸರ್ವೇಷನ್ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲ ಶೂನ್ಯ ಆಗ್ತಾ ಇದೆ. ಯಾಕಂದರೆ ಇವರು ಮೊದಲಿಂದ ಫಸ್ಟಿಂದ ಲಾಸ್ಟ್ ತನಕ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದ್ದೆ ಬಡವ್ರಿಗಾಗಿದೆ. ಖಾಲಿ ದಲಿತರನ್ನು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಜನರು ಮೋಸ ಮಾಡ್ತಾ ಬಂದಿರತಕ್ಕಂಥದ್ದು ಕಾಂಗ್ರೆಸ್ಸು. ಅದ್ಯಾಕಂದರೆ ಈ ಸ್ವತಂತ್ರ ಬರೋಕ್ಕೆ ಮುಂಚೆಯಿಂದ ಕೂಡ ಅವಾಗ ನಮಗೆ, ನಮ್ಮ ಸಮಾಜಕ್ಕೆ ಅವರು ಅಸ್ಪೃಶ್ಯತೆಯನ್ನು ಕಟ್ಟಿದ್ದು, ಬಹುಜನರು ಅಂತೇಳಿ ಪಟ್ಟ ಕಟ್ಟಿದ್ದು, ಹರಿಜನ ಗಿರಿಜನ ಪಟ್ಟ ಕಟ್ಟಿದ್ದು ಕೂಡ ಇವರೇನೆ. ಎಲ್ಲೂ ಕೂಡ ಮುಂದೆ ಹೋಗುವಂಥ ಕೆಲಸಗಳು ಮಾಡಲಿಲ್ಲ. ಈಗ ಸದ್ಯಕ್ಕೆ ನೋಡಿದೆ ಬ್ಯಾಕ್ಲಾಗನ್ನು ಕಾಲ್ ಮಾಡ್ತಾ ಇಲ್ಲ. SCಗಳಿಗೆ ಯಾವುದೇ ಉದ್ಯೋಗ ಇಲ್ಲ, ಯಾವುದೇ ಲೋನ್ ಇಲ್ಲ, ಯಾವುದು ಮನೆ ಇಲ್ಲ, ಒಂದು ಸೈಟ್ ಇಲ್ಲ, ಅಥವಾ ಮಾಡೋಕ್ಕೆ ಜಮೀನಿಲ್ಲ. ಈ ಥರ ಹಲವಾರು ಕುಂಠಿತಗಳನ್ನು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಮತ್ತೆ ಏನಾಗ್ತಾ ಇದ್ದಾರೆ, ಇವರು ಗೂಬೆ ಕುಡಿಸ್ತಕ್ಕಂಥದ್ದು BJP ಅವರೇನು ಮಾಡಲಿಲ್ಲ, JDS ಅವರೇನು ಮಾಡಲಿಲ್ಲ. ಅವರೆಲ್ಲ ಮೋಸ ಮಾಡಿದ್ರು. ಈ ಎಲ್ಲ ಜಾತಿ ಭೇದವನ್ನು ಮಾಡ್ತಕ್ಕಂಥ ಕೆಲಸ BJP ಮಾಡ್ತಾರೆ ಅಂತ ಹೇಳ್ತಾರೆ. ನಿಜವಾದ BJP, ನಿಜವಾದವರು ಜಾತಿ ಭೇದ ಅಂತೇಳಿ ವೋಟ್ ಬ್ಯಾಂಕ್ ಮಾಡ್ಕೊಂಡು ದಲಿತರಿಗೆ, ರೈತರಿಗೆ ಮತ್ತು ಎಲ್ಲ ವರ್ಗದವ್ರಿಗೆ ಕೂಡ ಮೋಸ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಅದ್ಯಾಕಂದ್ರೆ ನಾವು ಘಟ್ಟಘೋಷವಾಗಿ ಹೇಳ್ತಾ ಇದ್ವಿ. ಈಗ ನೋಡ್ರಿ, ಹಿಂದೆ ತಗೊಂಡ್ರು ಕೂಡ ನಮ್ಮ SCP TSP ಹಣವನ್ನು ತೆಗೆದುಕೊಂಡು ಹೋಗಿ ತೆಲಂಗಾಣದಲ್ಲಿ ಎಲೆಕ್ಷನ್ ಚಲಾವಣೆ ಆಯಿತು. ಆ ಎಲೆಕ್ಷನ್ ಉಪಯೋಗಿಸ್ಕೊಂಡು ಆ ಕಡೆ ಹೋಗಿ SCಗಳನ್ನ ಬರ್ಬಾದ್ ಮಾಡಿಬಿಟ್ರು. ಮತ್ತು STಗಳದ್ದು ದುಡ್ಡು ತೆಗೆದ್ಬಿಟ್ಟು ಅವರು ಕೂಡ ಅವ್ರ ದುಡ್ಡು ಕೂಡ ತಿಂದಾಕ್ಬಿಟ್ಟು ನಾಶ ಮಾಡಿ 187 ಕೋಟಿ ಅಲ್ಲಿ ಮೋಸ ಆಯಿತು. SCP ಇದಾಯಿತು, TSP ಇದಾಯಿತು. ಮತ್ತು ಈಗ ಬಿಹಾರ್ ಎಲೆಕ್ಷನ್ ಚುನಾವಣೆ ಬರ್ತಾ ಇದೆ. ಆ ಬಿಹಾರ್ ಎಲೆಕ್ಷನ್ ಕೂಡ ಕರ್ನಾಟಕದ ದುಡ್ಡನ್ನು ತಗೊಂಡೋಗಿ ಅವರು ಕೊಟ್ಟು ಅವ್ರಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮದು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ನಮ್ಮ ತಲೆ ಮೇಲೆ ಹೊರೆ ಹೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಮ್ಮ ಒಂದು ಅನಿಸಿಕೆ ಒಂದೇ, ಯಾವುದೇ ನಿಗಮಗಳಲ್ಲಿ ಅಥವಾ ಅಭಿವೃದ್ಧಿ ಇಲಾಖೆಗಳಲ್ಲಿ ಯಾವುದು ಕೂಡ ಅವರು ಕಾಲ್ಫಾರ್ ಮಾಡಲಿಲ್ಲ. ಯಾವುದೇ ಉದ್ಯೋಗಗಳು ನಿರುದ್ಯೋಗಿಗಳಾಗ್ಬಿಟ್ಟಿದ್ದಾರೆ, ಅವ್ರಿಗೆ ವಯಸ್ಸುಗಳಾಗ್ತಾ ಇದೆ. ಈಗ ಒಳ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದೇ ಸರಿ ತಿರುಗಿ ಕೇಂದ್ರ ಸರ್ಕಾರದಿಂದ ಬಂದರು, ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದರೂ ಕೂಡ ಮಾಡಿದ 1 ವರ್ಷದ ನಂತರ ಮಾಡಿ ನೀವು ಮಾದಿಗರಿಗೆ 6%, ವಲಯರಿಗೆ 6% ಹೇಳಿ ಮಾಡಿದ್ರು. ಮತ್ತು ಇತರವರಿಗೆ 1% ಅಂತ ಹೇಳಿದ ಅದು ಕಿತ್ಕೊಂಡ್ಬಿಟ್ರು. ಅವ್ರಿಗೂ ಕೂಡ ನ್ಯಾಯ ಕೊಡಲಿಲ್ಲ. ಈಗ ಅದ್ಗೋಡ್ ಮೇಲೆ ದ್ವೀಪ ಇಟ್ಟಂಗೆ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟವ್ರೆ. ಇದೆಲ್ಲ ನಾಮಕಾವಸ್ಥೆ. ಇದು ಕೂಡ ಮಾಡಿದ್ದು ಒಳ ಮೀಸಲಾತಿ ವಿಚಾರನ ದಾರಿಗೆ ತಂದಿದ್ದೇನು ಗೊತ್ತಾ? ರಿಸರ್ವೇಷನ್ 15% ಇರ್ತಕ್ಕಂಥದ್ದು 17% ಬಂದಿದ್ದು BJP ಸರ್ಕಾರದಲ್ಲಿ ಮಾಧುಸ್ವಾಮಿ ನೇತೃತ್ವದಲ್ಲಿ. ಅದನ್ನ ಅವಾಗ ಅವರು ಮಾಡಿದಾಗ ಮಾಧುಸ್ವಾಮಿ ಆಯೋಗ ತೀರ್ಮಾನ ತಗೊಂಡಿರ್ತದ್ದು ರಿಸರ್ವೇಷನ್ ಸರಿ ಇಲ್ಲ, ಇದು ಅವೈಜ್ಞಾನಿಕ ಅಂತ ಹೇಳಿದ್ರು. ಮತ್ತು ಈಗ ಇವ್ರು ಏನು ಮಾಡಿದ್ರು, ಅದೇ 17% ಫಿಕ್ಸ್ ಮಾಡಿ ಅವ್ರಿಗೆ 6 ಅಂತ ಮಾಡಿಬಿಟ್ಟು ಇವರಿಗೆ 4-5% ಅಂತೇಳಿ ಮಾಡಿಬಿಟ್ಟು 17% ಸಮಾಪ್ತಿ ಮಾಡಿದ್ರು. ಇದೆಲ್ಲ ಯಾರು ಮೋಸ ಮಾಡ್ತಾ ಇದೆ? ಇವರು ಅಧಿಕಾರ ತಕ್ಕಂತೆ ಕುಣಿತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮೊನ್ನೆ ನೋಡಿದ್ರೆ ಈ ಸರ್ಕಾರದಲ್ಲಿ ಒಂದು ವಿದ್ವತ್ತನಿದಿಲ್ಲ, ಗೌರವ ಅನ್ನೋದಿಲ್ಲ, ಮರ್ಯಾದೆ ಇಲ್ಲ. ಇವರು ಜಾತಿಗಳನ್ನ ಎತ್ತುಕೊಳ್ತಕ್ಕದ್ದು, ಧರ್ಮಗಳನ್ನ ಎತ್ತುಕೊಳ್ತಕ್ಕದ್ದು ಇವ್ರು ಮಾಡ್ತಕ್ಕದ್ದು. ಭಯೋತ್ಪಾದಕರಿಗೆ, ಅನ್ಯ ಧರ್ಮೀಯರಿಗೆ, ಬೇರೆ ದೇಶಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಈ ಥರ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಹಿಂದೂಸ್ತಾನ ಅನ್ನೋ ಭಾವನೆ ಇಲ್ಲ, ಒಂದು ಗೌರವ ಇಲ್ಲ. ಮೊನ್ನೆ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾರೆ, ಈ ಪಾಪ ನಮ್ಮ RR ನಗರದ MLA ಶಾಸಕರಾದಂಥ ಮುನಿರತ್ನಮವರು, ಅವರು ಬೆಳಗಿನ ಜಾವ ಬೈಠಕಿಯನ್ನು ಮುಗಿಸ್ಕೊಂಡು ಬಂದು ಕಾರ್ಯಕ್ರಮ ಇತ್ತು, ಶತಾಬ್ದಿ RSSನ 100ನೇ ವರ್ಷ ಶತಾಬ್ದಿ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದರೆ ಒಂದು ಸಾರ್ವಜನಿಕರ ಪ್ಲೇಸಲ್ಲಿ ಅದನ್ನ ಕುಂತಿರ್ತಾನೆ. ಇದು ನಮ್ಮ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಘನತೆ ಇರ್ತಕ್ಕಂಥ ದೊಡ್ಡವರು, ಅದು ಕುಂದುಕೊರತೆಗಳ ಸಭೆ ಕರೀತಾರೆ. ಅಂಥ ಒಂದು ಸಂದರ್ಭದಲ್ಲಿ ಕರಿಟೋಪಿ ಇದು ಬಾರ MLA ಬಾರ ಎದ್ದು ಅಂತ ಹೇಳ್ತಾನೆ. ಅಂದರೆ ಎಷ್ಟು ಸೌಜನ್ಯದಿಂದ ಮಾತಾಡಬೇಕು. ಒಬ್ಬ ಮಿನಿಸ್ಟರ್ ಆದವರು, ಒಬ್ಬ ಅಧಿಕಾರದಲ್ಲಿರ್ತಕ್ಕಂಥವನು ಸೌಜನ್ಯ ಇಲ್ದಿರ, ಅವರು ಒಬ್ಬ MLA ಇಲ್ದಿರು ಕೂಡ ದುರಂಕಾರವಾಗಿ ಮಾತಾಡ್ತಾರೆ. ಇದನ್ನು ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ಯಾವುದೇ ಸಮಾಜ ಆಗಲಿ, ಯಾವುದೇ ಜಾತಿ, ಯಾವುದೇ ಧರ್ಮ ಆಗಲಿ, ಅಟ್ಲೀಸ್ಟ್ ಅವ್ರಿಗೆ ಇರ್ತಕ್ಕಂಥ ಮರ್ಯಾದೆ ಕೊಡ್ತಕ್ಕಂಥದ್ದು ಇವ್ರು ಬರೋದಿಲ್ಲ. ಮತ್ತು ಪ್ರಿಯಾಂಕರ್ಗೆ ಅವ್ರು ನೋಡಿದ್ರೆ, ಮೊನ್ನೆ ನೋಡಿದ್ರೆ ಈ ನಮ್ಮದು RSS ಇದೆ, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಬೇಕು ಕರ್ನಾಟಕದಲ್ಲಿ.
ಯಾಕೆಂದ್ರೆ ಅದು ಬೇರೆ ರೀತಿಯಲ್ಲಿ ಹುಡುಗರನ್ನ ಮಕ್ಕಳನ್ನ ದೊಡ್ಡವರನ್ನ ಬೆಳೆಸ್ತಾ ಇದೆ, ನಮಗೆ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ವಿರುದ್ಧವಾದ ರೀತಿಯಲ್ಲಿ ಬೆಳೆಸ್ತಾ ಇದೆ ಅಂತೆ. ಏನು ಸ್ವಾಮಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಮ್ಗೆ ಗೊತ್ತಿದೆ RSS ಅಂದ್ರೆ? RSS ನಿಮ್ಗೆ ಏನೇನೂ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಸಮಾನತೆ ಇದೆ, ಸಾಮಾಜಿಕ ನ್ಯಾಯ ಇದೆ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಅಲ್ಲಿ ಒಂದೇ ಇರೋದು ದೇಶ ರಕ್ಷಣೆ, ಧರ್ಮ ರಕ್ಷಣೆ, ಹಿಂದೂಸ್ತಾನ ಮಾಡಬೇಕು, ದೇಶ ಪ್ರೇಮ ಇರಬೇಕು, ತಂದೆ ತಾಯಿ ಅಕ್ಕ ತಂಗಿನ ಗೌರವ ಇರಬೇಕು, ಸಮಾಜದಲ್ಲಿ ಬದುಕೋದ ರೀತಿ ನೋಡ್ತದೆ. ಯಾವುದೇ ಜಾತಿ ಬೇಡ, ಅಲ್ಲಿ ಜಾತಿ ಇದ್ರೆ ಇಲ್ಲಿ ಅವಕಾಶ ಇಲ್ಲ ಅಂತೇಳಿ ತೋರಿಸ್ತಕ್ಕಂಥದ್ದು ಸಂಘಟನೆ. ಅಲ್ಲಿ ಯಾವುದಾದ್ರೂ ಈ ದೇಶದಲ್ಲಿ 100 ವರ್ಷಗಳ ಕಾಲ ಸಂಘಟನೆ ಇದೆ ಅಂದ್ರೆ ಅದು RSS ಮಾತ್ರ. RSS ಬಿಟ್ರೆ ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೋಸ್ಕರ ಎಲ್ಲದಕ್ಕೂ ರೆಡಿ ಅನ್ನೋದು RSS ಮಾತ್ರ. ಯಾವುದೇ ಒಂದು ಐಡೆಂಟಿ ಕಾರ್ಡ್ ಇಲ್ಲ, ಒಂದು ಮೆಂಬರ್ಶಿಪ್ ಇಲ್ಲ, ಏನೂ ಇಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿಯೇ ನಂಬರ್ 1 ಆಗಿದೆ, 1ನೇ ಸ್ಥಾನಕ್ಕೆ ಬಂದಿದೆ RSS, ರಾಷ್ಟ್ರೀಯ ಸ್ವಯಂ ಸೇವಕ. ಅಂಥ ಸಂಘದಲ್ಲಿ ಯಾವುದೇ ನೀವು ಜಾತಿಯನ್ನ, ಧರ್ಮವನ್ನ, ರಾಜಕೀಯ ಅವನ್ನ ಬೆಳೆಸಬಾರ್ದು ಅಂತೇಳಿ ಅವ್ರಿಗೆ ನಾನು ಹೆಸರು ಕೊಡ್ತಾ ಇದ್ದೀನಿ. ಮತ್ತೆ ಏನು ನೀವು ಅಭಿವೃದ್ಧಿ ಅಂತ ತಿಳಿ ಮಾಡಿದಿರಲ್ಲ, ನೀವು ಗ್ಯಾರಂಟಿಗಳನ್ನು ತಂದಿದ್ದೀರಿ, 5 ಗ್ಯಾರಂಟಿಗಳಂತೇಳಿ. ಯಾವುದೇ ಗ್ಯಾರಂಟಿಗಳು ಕೂಡ ಅವರು ಹಣ ದುಡ್ಡು ಹಾಕ್ತಾ ಇಲ್ಲ, ಯುವ ಜನತೆಗೆ ದುಡ್ಡು ಕೊಡ್ತಾ ಇಲ್ಲ, ಕರೆಂಟ್ ಬಿಲ್ಗಳು ಅದು ಕಟ್ತಾ ಇಲ್ಲ, ಎಲ್ಲ ಕೂಡ ಕುಂಠಿತ ಆಗಿದೆ. ಎಲ್ಲ ಕುಂಠಿತ ಆಗಿ ಸಾವಿರಾರು ಲಕ್ಷಾಂತರ ಕೋಟಿ ಇವತ್ತು ಅವ್ರಿಗೆ ಸಂಬಳ ಕೊಡೋಕ್ಕೆ ಡಿಪಾರ್ಟ್ಮೆಂಟಲ್ಲಿ, ಇಲಾಖೆಗಳಲ್ಲಿ ಯಾರಿಗೂ ಇದು ಕೊಡೋಕ್ಕಾಗ್ತಾ ಇಲ್ಲ. ಏನು ಅವ್ರಿಗೆ ಸಂಬಳ. ಇವತ್ತು ಎಷ್ಟು ಹಿಂದುಳಿದಿದ್ದೀವಿ ನಾವು ಕರ್ನಾಟಕ ಅಂದರೆ ಅಷ್ಟೊಂದು ಹಿಡಿದಿದ್ವಿ. ಇದು ಯಾವುದು ಬಿಕಾರಿಗಳ ಥರ ಮಾಡಿಬಿಟ್ಟು ಜನರನ್ನ ಪಾಪ ಅಧ್ವಾನ ಮಾಡಿ ಇವತ್ತು ಜನ ಎಲ್ಲನೂ ಸಾಯ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ನಮಸ್ಕಾರ, ಇದು ಬೇಡ, ಇಂಥ ದುರಾಡಳಿತ ಸರ್ಕಾರ ಯಾವುದೂ ಇಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನೋಡಿದ್ರೆ ಅಹಿಂದ ನಾಯಕ, ಬಡವರ ನಾಯಕ, ಬಡವರು ಬಂದು ಹೇಳ್ತಾ ಇದ್ದಾರೆ, ಏನು ಸ್ವಾಮಿ ನೀವು ಮಾಡಿದಿರಿ, ದಲಿತರಿಗೋಸ್ಕರ ಏನು ಮಾಡಿದಿರಿ, ರೈತರಿಗೋಸ್ಕರ ಏನು ಮಾಡಿದಿರಿ, ಕಾರ್ಮಿಕರಿಗೋಸ್ಕರ ಏನು ಮಾಡಿದಿರಿ? ಏನು ಮಾಡಲಿಲ್ಲ. ನೀವು ನಿಮ್ಮಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ MLAಗಳನ್ನ, MP ಗಳನ್ನ ನಾವು ಕರೆಕ್ಟಾಗಿ ಇಟ್ಕೊಂಡು ಅಧಿಕಾರ ಇದ್ರೆ ಸಾಕು ಅಂತೇಳಿ ನಾನು CM ಆಗಿ ಮುಂದುವರಿಬೇಕು ಅಂತ ಹೇಳಿರೋದು. ನಿಮ್ಮನ್ನು ಕಾಯಿಲೆ ಹೇಳಲಿಕ್ಕೆ ಮತ್ತೆ DK ಶಿವಕುಮಾರ್ ಇಲ್ಲೊಂದು ಮಾತು ಅಲ್ಲೊಂದು DK ಶಿವಕುಮಾರ್ ಈ ಥರ ದುರಂಕಾರದ ಸರ್ಕಾರ ಆಗಿದೆ. ದಯವಿಟ್ಟು ಬೇಗ ನೀವು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಪಕ್ಷ ತುಳಿಸ್ಬೇಕು, ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕಂತೇಳಿ ಎಲ್ಲರೂ ಜನ ಎದ್ದೇಳ್ಬೇಕಂತೇಳಿ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸೇರ್ತಕ್ಕ ಎಲ್ಲರೂ ಕೂಡ ಎಲ್ಲ ಬುದ್ಧಿವಂತ ಮುಖಂಡರು, ಬುದ್ಧಿವಂತ ಕಾರ್ಯಕರ್ತರು ತಿಳ್ಕೋಬೇಕು. ಯಾವುದೇ ಅಂಶಗಳಿಗೆ ಅಡ್ಡಿ ನೀವು ಕೈ ಚಾಚಬಾರ್ದು. ನಾವು ಭಿಕ್ಷುಕರಲ್ಲ. ದಯಮಾಡಿ ಅಂಬೇಡ್ಕರ್ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಈ ಸಂವಿಧಾನ ಕೊಡ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅಂಬೇಡ್ಕರ್ ಅಂತ ಹೇಳಿದ್ರೆ ಅಂಬೇಡ್ಕರ್ಗೆ ಮೋಸ ಮಾಡಿದ ಕಾಂಗ್ರೆಸ್ನವರೇ. ಯಾಕಂದ್ರೆ ಸುಮಾರು 2-3 ಸಾರಿ ಸೋಲಿಸ್ತಾರೆ. ಅವ್ರ ಮನೇಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ತಂದು ಗೆಲ್ಲಿಸ್ಬಿಟ್ಟು ಅವ್ರಿಗೆ ಭಾರತ ರತ್ನ ಕೊಡ್ತಾರೆ. ಅಂಬೇಡ್ಕರ್ಗೂ ಸತ್ರು ಕೂಡ ಕೊಡೋದಿಲ್ಲ. ಸಾಯುವಾಗ ಮರಣೋತ್ತರದಂಥದ್ದು 1990-91ರಲ್ಲಿ VP ಸಿಂಗ್ ಸರ್ಕಾರದಲ್ಲಿ ಅದು ಬಿಜೆಪಿ ನೇತೃತ್ವ, ಬಿಜೆಪಿ JDS ಎದುರು ಜನತಾದಳ ಸರ್ಕಾರ ಸೇರ್ಕೊಂಡು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಮತ್ತೆ ಇವರು RSSನವರು ಮತ್ತು ಹಿಂದೆ ಹಾಕೊಂಡು ಅಂಬೇಡ್ಕರ್ ಅವರಿಗೆ ಹಲವಾರು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಆವತ್ತು ಕೂಡ ನಾಗ್ಪುರದಲ್ಲಿ ಒಂದು ಮಹಾರಾಷ್ಟ್ರದಲ್ಲಿ ನಾಗ್ಪುರ ಅಂತಿದೆ, ನಾಗ್ಪುರದಲ್ಲಿ ಒಂದು ಶಾಖೆ ಹೋಗುತ್ತೆ ಅಂಬೇಡ್ಕರ್. ಆವತ್ತು ಕೂಡ ನಿಮ್ಮ ಶಿಸ್ತು ಪಾಲನೆ ಮಾಡ್ತು, ಧರ್ಮ ಪಾಲನೆ ಮಾಡ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯವನ್ನು ನೋಡಿ ಮೆಚ್ಕೊಳ್ತಾರೆ ಅಂಬೇಡ್ಕರ್ ಅವರು. ಆ ಅಂಬೇಡ್ಕರ್ ಅವ್ರಿಗೆ ನಮ್ಮ ಟೇಂಗಡಿ ಅಂತವ್ರು ಇರ್ತಾರೆ, ಆ ಟೇಂಗಡಿ ಅವರು ಕೂಡ ಸಹಕಾರ ಮಾಡಿ ಎಲೆಕ್ಷನ್ಗೆ ಚುನಾವಣೆಯಲ್ಲಿ ನಡೆಸ್ಕೊಡ್ತಕ್ಕಂಥದ್ದು RSSನವರು. ಅವತ್ತು ಅಂತ RSSನ ಬ್ಯಾನ್ ಮಾಡ್ಬೇಕಂತ ಹೇಳಿದ್ರಲ್ಲ, ಯಾಕೆ ಈ ಭಯೋತ್ಪಾದಕರು ಏನು ಮಾಡ್ತಾ ಇದ್ದಾರೆ? ಭಯೋತ್ಪಾದಕರು ಬೆಳೆಸ್ತೀರಾ ನೀವು? ಬೇರೆ ಪಾಕಿಸ್ತಾನದ ಬೆಳೆಸ್ತೀರಾ? ಬೇರೆ ಇಟಲಿಯವ್ರನ್ನ ಬೆಳೆಸ್ತೀರಾ? ಯಾರನ್ನ ಬೆಳೆಸೋಕೆ ಇಷ್ಟಪಡಿದೆ ನಿಮಗೆ? ದಯಮಾಡಿ ನಾವು ಇಷ್ಟನ್ನ ನಾವು ಯಾಕೆ ಮಾತಾಡ್ತೀವಿ ಅಂದರೆ ನಮಗೂ ಕೂಡ ನಾವು ನಾಗರಿಕರಾಗಿ ನಾವು ಈ ಥರ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಅನ್ಯತಾ ಏನು ಈ ಥರ ಮಾತಾಡ್ತಕ್ಕಂಥದ್ದು, ಈ ನಮ್ಮ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಇಡೀ ನಮ್ಮ ಸಮಾಜಕ್ಕೆ ಬೇಜಾರಾಗ್ತದೆ. ನಮ್ಮ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಸರಿ ಹೇಳ್ತಾ ಇದ್ದೀವಿ, ನಿಮ್ಮ ಒಂದು IT-BT ಸಚಿವರು ಏನಾಗಿದ್ರಿ ಅದಕ್ಕೆ ನ್ಯಾಯ ಕೊಡಿ. ನೀವು ಕಲಬುರಗಿಯಲ್ಲಿ ಮೊನ್ನೆ ಒಬ್ಬ ಹೆಣ್ಣುಮಗಳು ಪಾಪ ಸತ್ತೋಗ್ತಾಳೆ. ಯಾಕೆ ಸತ್ಲು ಅಂತ ಗೊತ್ತಿದೆ? ಅದು ನಿಮ್ಮ ಮೂರ್ಖತನ ಮಾತುಗಳಿಂದ, ಮೂರ್ಖತನ ಅಭಿವೃದ್ಧಿ ಕೆಲಸ ಇಲ್ಲ, ಏನೂ ಇಲ್ಲ. ಪಾಪ ಆ ಸಂಬಳ ಕೊಡದೆ ಸತ್ತೋಗ್ತಾ ಇದ್ದಾಳೆ. ಅಂಥದ್ದನ್ನು ಕಾಪಾಡ್ರಿ. ನಿಮಗೆ ಕೊಟ್ಟಿರ್ತಕ್ಕಂಥ ಹುದ್ದೆಯನ್ನು ಕಾಪಾಡ್ಕೊಳ್ಳಿ, ಅದಕ್ಕೆ ನ್ಯಾಯವನ್ನು ಕೊಡಿಸಿ. ದಲಿತ ನಾಯಕ ಅಂತ ಹೇಳ್ತಾ ಇದ್ದೀರಿ. ಎಷ್ಟು ಜನರು ದಲಿತರ ಮುಂದೆ ತಂದಿದ್ದೀರಾ ನೀವು? ಇದನ್ನು ದಯವಿಟ್ಟು ನೀವು ಮನಗಣಬೇಕಂತೇಳಿ ನೀವು ಮನೆಯಲ್ಲೂ ಮಾಡ್ತಾ ಇದ್ದೀನಿ.